ಸ್ನೇಹಿತರೆ ನಮಸ್ತೆ. ನಿನ್ನೆಯ ವಿಡಿಯೋದಲ್ಲಿ ಶ್ರೀ ಪೇಟೆ ಆಂಜನೇಯ ಸ್ವಾಮಿ ಪ್ರಸನ್ನ ಅನ್ನೋ ಶೋರೂಮ್ದು ಪಾರ್ಟ್ 1 ವಿಡಿಯೋ ನೋಡಿದ್ರಿ. ಅಲ್ಲಿ ಸುಮಾರು ಗಾಡಿಗಳು ನಿಮ್ಗೆ ಇಷ್ಟ ಆಗಿರ್ಬೋದು, ಅವ್ರಿಗೆ ಕಾಲು ಕೂಡ ಮಾಡಿರ್ಬೋದು. ಸೊ ಅದರ ಮುಂದುವರಿದ ಭಾಗವಾಗಿ ಇವತ್ತು ಕೂಡ ಪಾರ್ಟ್ 2 ನಲ್ಲಿ ಒಂದಷ್ಟು ಗಾಡಿಗಳನ್ನ ನಾನು ನಿಮ್ಗೆ ಸೇಲ್ಗೆ ತಗೊಂಡ್ಬಂದಿದ್ದೀನಿ. ಸೊ ಇದರಲ್ಲೂ ಯಾವ್ದಾದ್ರು ಗಾಡಿಗಳು ಬೇಕಾಗಬಹುದು ನಿಮ್ಗೆ. ಏನಾದ್ರೂ ನಿಮ್ಗೆ ಈ ವಿಡಿಯೋದಲ್ಲಿ ಗಾಡಿಗಳು ಇಷ್ಟ ಆಯ್ತು ಅಂತಂದ್ರೆ ಅವ್ರಿಗೆ ನಂಬರ್ ಇರುತ್ತೆ, ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಬನ್ನಿ ಇವತ್ತಿನ ವಿಡಿಯೋದ ಪಾರ್ಟ್ 2 ಭಾಗವನ್ನ ಸ್ಟಾರ್ಟ್ ಮಾಡೋಣ. ಶ್ರೀ ಪೇಟೆ ಆಂಜನೇಯ ಸ್ವಾಮಿ ಪ್ರಸನ್ನ ಕಾರ್ಲಿಂಗ್ಸ್, ಯಲಂಕ ಓಲ್ಡ್ ಟೌನ್ ಕೊಯ್ಲು ಕ್ರಾಸ್ ಹತ್ರ ಈ ಲೊಕೇಶನ್ ಬರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಕ್ರೆಟಾ ಬಂದ್ಬಿಟ್ಟು 2018 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಇದು. ಈ ಗಾಡಿ ಒಂದು 75,000 ಕಿಲೋಮೀಟರ್ ಇದೆ, ಸೆಕೆಂಡ್ ಓನರ್ ಗಾಡಿ ಸರ್. ಈ ಗಾಡಿಗೆ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಆಗುತ್ತೆ. ಈ ಗಾಡಿ ಬಂದ್ಬಿಟ್ಟು ನಾವು 6,95,000 ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಸರ್, ಬಂದ್ ಗಾಡಿ ನೋಡಬಹುದು ಸರ್. ಫೀಚರ್ಸ್ ಇದು ಗಾಡಿ ಸರ್, ಇದು 4 ಪವರ್ ಇಂದ ಪವರ್ ಸ್ಟೇರಿಂಗ್, AC ಮ್ಯೂಸಿಕ್ ಸಿಸ್ಟಮ್, ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಓಕೆ ಸ್ನೇಹಿತರೆ ನೋಡಿ, ಯಾರಾದ್ರೂ ಉಂಡೆಯಲ್ಲಿ ಕ್ರೆಟಾ ಹುಡುಕ್ತಾ ಇದ್ರೆ ಒಂದು ಗಾಡಿ ಅವೈಲೇಬಲ್ ಇದೆ ಶ್ರೀ ಪೇಟೆ ಆಂಜನೇಯ ಕಾರ್ಲಿಂಗ್ಸ್ ಅಲ್ಲಿ. ಸರ್ ಫೈನಲ್ ಪ್ರೈಸ್ ಎಷ್ಟಾಗಬಹುದು ಸರ್? ಒಂದು 6,75,000 ಮಾಡಿಸ್ಕೊಡ್ತೀವಿ. 6,75,000. ಹೌದು ಸರ್, 2018 ಮಾಡಲ್ ಪೆಟ್ರೋಲ್ ಗಾಡಿ ಸರ್. ಓಕೆ ಸರ್. ಸರ್ ಒಂದು ಕಡಿಮೆ ಬಜೆಟ್ ಅಲ್ಲಿ ಸ್ಯಾಂಟ್ರಾ ಹುಡುಕ್ತಾ ಇರೋರಿಗೆ ಗಾಡಿ ಸರ್, ಸ್ಯಾಂಟ್ರಾ ಬಂದ್ಬಿಟ್ಟು 2010 ಮಾಡಲ್, ಸಿಂಗಲ್ ಓನರ್. ಈ ಗಾಡಿ ಕೂಡ ನಿಮ್ಗೆ 5 ವರ್ಷ FC ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀವಿ. ಓಕೆ, ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಫೈನಲ್ ಟು ಫೈನಲ್ 1,80,000 ಗೆ ಫೈನಲ್ ಆಗುತ್ತೆ ಸರ್. ಸರ್ 1,80,000. ಹೌದು ಸರ್, 1,80,000 ನಿಮಗೆ ಸಿಂಗಲ್ ಓನರ್, 2010 ಮಾಡಲ್, ಅದ್ರಲ್ಲಿ ವಿತ್ 5 ವರ್ಷ FC ಬರೋ ಗಾಡಿ, ವಿತ್ ಇನ್ಸೂರೆನ್ಸ್ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಅಲ್ಲಿ ಇರೋ ಗಾಡಿ ಸರ್. ಓಕೆ ಡನ್ ಸರ್. ಹುಂಡೈ ವೆನ್ಯೂ ಸರ್, ಇದು Hyundai Venue ಬಂದ್ಬಿಟ್ಟು 2020 ಮಾಡಲ್, ಫುಲ್ ಟಾಪ್ ಅಂಡ್ SX ವಿತ್ ಸನ್ರೂಫ್ ಬರೋ ಗಾಡಿ ಸರ್ ಇದು. ಓ ಸನ್ರೂಫ್ ಇದೆಯಾ? ಹೌದು ಸರ್, ವಿತ್ ಸನ್ರೂಫ್, ಡ್ಯುಯಲ್ ಟೋನ್ ಬರುತ್ತೆ ಸರ್. ಇಂಟೀರಿಯರ್ ಫೀಚರ್ಸ್ ಸರ್, ಇಂಟೀರಿಯರ್ ಬಂದ್ಬಿಟ್ಟು ನಿಮಗೆ ABS, ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಡೈಮಂಡ್ ಕಟ್ ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ ಸರ್. SX ಇದು 2020 ಮಾಡಲ್, ಅರೌಂಡ್ 78,000 ಕಿಲೋಮೀಟರ್ಸ್ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಇಷ್ಟಿರೋ ಗಾಡಿ ಸರ್ ಇದು. ಓಕೆ, ಈ ಗಾಡಿಗೂ ಅಷ್ಟೇ ಸರ್, ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಈ ಗಾಡಿಗೆ ನಾವು 7,45,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ಒಂದು 730 ಬಂದ್ರೆ ಗಾಡಿ ಕೊಡ್ತೀವಿ ಸರ್. 7,30,000 ರೂಪಾಯಿಗೆ ಗಾಡಿ ಆಗುತ್ತೆ. ಹೌದು ಸರ್, ಸನ್ ರೂಫ್ ಅಲ್ಲಿ ಇರೋ ಗಾಡಿ, ಒಂದು 50,000 ಡೌನ್ ಪೇಮೆಂಟ್ ಅಷ್ಟೇ ಸರ್. ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಓಕೆ ಸರ್, ರೆನಾಲ್ಟ್ ಕ್ಲೈಂಬರ್ ಸರ್, ರೆನಾಲ್ಟ್ ಕ್ವಿಡ್ ಕ್ಲೈಂಬರ್, ಇದು ಕೂಡ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಆಗುತ್ತೆ. ಇದು 2021 ಮಾಡಲ್, ಸಿಂಗಲ್ ಓನರ್, ಅದರಲ್ಲಿ ಕೇವಲ 40,000 ಕಿಲೋಮೀಟರ್ ಓಡಿದೆ. ಅದ್ರಲ್ಲಿ ಆಟೋಮೆಟಿಕ್ ವೇರಿಯಂಟ್ ಗಾಡಿ ಇದೆ ಸರ್, ಕ್ವಿಡ್ ಕ್ಲೈಂಬರ್ ಅನ್ಬಿಟ್ಟು. ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಡ್ಯುಯಲ್ ಏರ್ ಬ್ಯಾಗ್, ABS. ಅದರಲ್ಲಿ ಕ್ಲೈಂಬರ್ ವೇರಿಯಂಟ್, ಫುಲ್ ಟಾಪ್ ಅಂಡ್ ವೇರಿಯಂಟ್ ಇದು. ಕ್ವಿಡ್ ಕ್ಲೈಂಬರ್ ಆಟೋಮೆಟಿಕ್ ಇದು, ಸಿಂಗಲ್ ಓನರ್, 1 ಲೀಟರ್ ಇಂಜಿನ್ ಅಲ್ಲಿ ಬರುತ್ತೆ ಸರ್ ಗಾಡಿ ಇದು. ಹೌದಾ? ಈ ಗಾಡಿಗೆ ನಿಮ್ಗೆ ವಿತ್ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಆಗುತ್ತೆ. ಈ ಗಾಡಿ ಫೈನಲ್ ಟು ಫೈನಲ್ 3,95,000 ಫೈನಲ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಬಂದ್ ಗಾಡಿ ನೋಡಬಹುದು ಸರ್. 3,95,000 ರೂಪಾಯಿಗೆ ಸ್ನೇಹಿತರೆ ರೆನಾಲ್ಟ್ ಕ್ವಿಡ್ ಕ್ಲೈಂಬರ್, ಅದರಲ್ಲೂ ಕೂಡ ಫುಲ್ ಟಾಪ್ ಅಂಡ್ ಮಾಡಲ್ ಅಲ್ಲಿ ಗಾಡಿ ನಿಮಗೆ ಸಿಗ್ತಾ ಇದೆ. ಸೊ ಗಾಡಿ ಏನಾದ್ರು ಬೇಕು ಅಂತಂದ್ರೆ ನೋಡಿ, ಒಂದ್ಸರಿ ವಿಸಿಟ್ ಮಾಡಿ, ಆನ್ ಟೇಬಲ್ ಕುತ್ಕೊಳ್ಳಿ. ರೇಟ್ ಸ್ವಲ್ಪ ನೆಗೋಷಿಯೇಷನ್ ಆಗ್ಬೋದು ಸರ್, ಏನಾದ್ರು ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಸರ್. ಹಾಗೆ ಟಾಟಾ ಟಿಯಾಗೋ ಸರ್, ಟಾಟಾ ಟಿಯಾಗೋ ಬಂದ್ಬಿಟ್ಟು 2017 ಮಾಡಲ್, ಆಟೋಮೆಟಿಕ್ ವೇರಿಯಂಟ್ ಇದು. ಓಕೆ, 2017 ಮಾಡಲ್, ಸೆಕೆಂಡ್ ಓನರ್, ಅರೌಂಡ್ 78,000 ಕಿಲೋಮೀಟರ್ಸ್ ಓಡಿದೆ. ಇದಕ್ಕೂ ಅಪ್ ಟು ಡೇಟ್ ಸರ್ವಿಸ್ ಇಷ್ಟಿದೆ ಸರ್. ಓಕೆ, ಗಾಡಿ ಚೆನ್ನಾಗಿದೆ. ಈ ಗಾಡಿ ಒಂದು 50,000 ರಿಂದ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ ಸರ್, ಫೀಚರ್ಸ್ ಗಾಡಿ ಬಂದ್ಬಿಟ್ಟು 4 ಪವರ್ ಇಂದ ಪವರ್ ಸ್ಟೇರಿಂಗ್, AC, ಸೆಂಟ್ರಲ್ ಲಾಕಿಂಗ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಯಾರಾದ್ರೂ ಟಾಟಾದಲ್ಲಿ ಟಿಯಾಗೋ ಹುಡುಕ್ತಾ ಇದ್ರೆ ಸರ್ ಫೈನಲ್ ಪ್ರೈಸ್ ಏನಾಗ್ಬೋದು ಸರ್? ಫೈನಲ್ ಒಂದು 3,75,000 ಫೈನಲ್ ಮಾಡ್ಕೊಡ್ತೀವಿ ಸರ್. 3,77,000. ಹೌದು ಸರ್. ಓಕೆ ಸ್ನೇಹಿತರೆ ನೋಡಿ, ಯಾರಾದ್ರೂ ಟಾಟಾ ಟಿಯಾಗೋ ಒಂದು ಒಳ್ಳೆ ಮೈಲೇಜ್ ಗಾಡಿ ಬೇಕು ಅಂತಂದ್ರೆ ಪೇಟೆ ಆಂಜನೇಯ ಕಾರ್ಲಿಂಗ್ಸ್ ಅಲ್ಲಿ ಒಂದು ಗಾಡಿ ಅವೈಲೇಬಲ್ ಇದೆ. ಬೇಗ ಬಂದ್ರೆ ಗಾಡಿ ಸಿಗುತ್ತೆ, ಇಲ್ಲಾಂತಂದ್ರೆ ಬೇಗ ಸೋಲ್ಡ್ ಔಟ್ ಆಗುತ್ತೆ. ಸರ್ ಬಲೆನೋ ಗಾಡಿಗಳು 2 ಇಟ್ಟಿದ್ದೀರಿ ಸರ್. ಬಲೆನೋ ನಮ್ಮ ಹತ್ರ ಟೋಟಲ್ ಸ್ಟಾಕ್ 3 ಇದೆ ಸರ್. 3 ಇದೆ. ಓಕೆ ಸರ್, ಆಲ್ರೆಡಿ ಒಂದು 4,99,000 ನೋಡಿದಿರಾ. ಇದು ಬಂದ್ಬಿಟ್ಟು 2017 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಟಾಪ್ ಅಂಡ್ ಆಲ್ಫಾ ಅಂದ್ಬಿಟ್ಟು ಸರ್ ಇದು. ಈ ಗಾಡಿ ಅರೌಂಡ್ 68,000 ಕಿಲೋಮೀಟರ್ ಓಡಿದೆ. ಫುಲ್ ಟಾಪ್ ಅಂಡ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್, ಪುಷ್ ಬಟನ್ ಸ್ಟಾರ್ಟ್, ಡ್ಯುಯಲ್ ಏರ್ ಬ್ಯಾಗ್, ABS, ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಎಲ್ಲ ಫೀಚರ್ಸ್ ಬರುತ್ತೆ. ಓಕೆ, ಈ ಗಾಡಿಗೆ ನಾವು 5,75,000 ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್, ಮುಂದೆ ಬಂದ್ರೆ ಮಾತಾಡಬಹುದು ಸರ್. ಡೈರೆಕ್ಟ್ ಆಗಿ ಬಂದ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಓಕೆ ಸರ್, ಹಾಗೆ ಇನ್ನೊಂದು ಗಾಡಿ ನೋಡೋದು, ಇದು ಬಂದ್ಬಿಟ್ಟು ಡೀಸೆಲ್ 2016 ಮಾಡಲ್, ಇದು ಫುಲ್ ಟಾಪ್ ಎಂಡ್ ಗಾಡಿ ಸರ್. ಆಲ್ಫಾ ಡೀಸೆಲ್ ಗಾಡಿ ಇದು. ಓಕೆ, ಈ ಗಾಡಿ ಅರೌಂಡ್ 90,000 ಕಿಲೋಮೀಟರ್ಸ್ ಓಡಿದೆ, ಸೆಕೆಂಡ್ ಓನರ್. ಈ ಗಾಡಿ ನಾವು 5,95,000 ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ 595 ಸ್ವಲ್ಪ ಕಡಿಮೆ ಆಗುತ್ತೆ. ಹೌದು ಸರ್, ಫುಲ್ ಟಾಪ್ ಎಂಡ್ ಗಾಡಿ, ಫುಲ್ ಪುಷ್ ಬಟನ್ ಸ್ಟಾರ್ಟ್, ಡ್ಯುಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಆಪ್ಷನ್ ಬರುತ್ತೆ ಸರ್. ಓಕೆ ಸ್ನೇಹಿತರೆ ನೋಡ್ತಾ ಇರೋದು ಫುಲ್ ಟಾಪ್ ಎಂಡ್ ಮಾಡಲ್ ಅಲ್ಲಿ ಈ ಗಾಡಿ ನಿಮಗೆ ಸಿಗ್ತಾ ಇದೆ. ಮಾರುತಿ ಸುಜುಕಿ ಬಲೆನೋ, ಟೋಟಲ್ 3 ಗಾಡಿ ಅವೈಲೇಬಲ್ ಇದೆ. ಸರ್ ಯಾವ ವೇರಿಯಂಟ್ ಅಲ್ಲಿ ಗಾಡಿ ಸಿಗುತ್ತೆ? ಬಲೆನೋ ನಮಗೆ ಟಾಪ್ ಅಂಡ್ ಮಿಡ್ ವೇರಿಯಂಟ್ 2 ಇದೆ ಸರ್. ಡೆಲ್ಟಾ ಅಲ್ಲಿ ಇದೆ, ಇನ್ನೊಂದು ಆಲ್ಫಾನು, ಎರಡು ವೇರಿಯಂಟ್ ಅಲ್ಲಿ ಇದೆ ಸರ್. ಓಕೆ ನೋಡಿ ಸ್ನೇಹಿತರೆ, ಯಾರು ಗಾಡಿ ಬೇಕು ಅಂತಂದ್ರೆ ವಿಸಿಟ್ ಮಾಡಿ ಸರ್. ಹಾಗೆ ಡಿಸೈರ್ ಸರ್, ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು ಇದು ಸಿಂಗಲ್ ಓನರ್, VDI 2012 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಟಾಪ್ ಅಂಡ್. ಈ ಗಾಡಿ ಅರೌಂಡ್
4000 ಕಿಲೋಮೀಟರ್ಸ್ ಇದೆ. ಅಪ್ ಟು ಡೇಟ್ ಸರ್ವಿಸ್ ಇರೋ ಗಾಡಿ, ತುಂಬಾ ಎಕ್ಸಲೆಂಟ್ ಆಗಿ ಮೇಂಟೈನ್ ಆಗಿದೆ ಸರ್. ಸ್ಮಾಲ್ ಡಿಕ್ಕಿ VDI ಗಾಡಿ ಇದು. ನಿಮ್ಗೆ ಅರೌಂಡ್ 20+ ಕಿಲೋಮೀಟರ್ ಮೈಲೇಜ್ ಬರೋದು. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಮೇಂಟೈನ್ ಆಗಿರೋ ಸ್ವಿಫ್ಟ್ ಡಿಸೈರ್ ಸಿಂಗಲ್ ಓನರ್ VDI. ಈ ಗಾಡಿ ನಿಮಗೆ ಫೈನಲ್ ಟು ಫೈನಲ್ 3,75,000 ಗೆ ಫೈನಲ್ ಆಗುತ್ತೆ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು 3,75,000 ರೂಪಾಯಿಗೆ ಒಂದು ಡೀಸೆಲ್ ವೆಹಿಕಲ್ ಸಿಗ್ತದೆ, ಅದು ಕೂಡ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಗಾಡಿ ಸಿಗ್ತದೆ. ಸೊ ನೋಡಿ, ಯಾರಿಗಾದ್ರೂ ಗಾಡಿ ಬೇಕು ಅಂತಂದ್ರೆ ಕಾಲ್ ಮಾಡಿ ಸರ್. ಹಾಗೆ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಸರ್, ಇಕೋ ಸ್ಪೋರ್ಟ್ ಬಂದ್ಬಿಟ್ಟು 2015 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಈ ಗಾಡಿ ಅರೌಂಡ್ 75,000 ಕಿಲೋಮೀಟರ್ಸ್ ಓಡಿದೆ. ಫುಲ್ ಟಾಪ್ ಅಂಡ್ ಟೈಟಾನಿಯಂ ವೇರಿಯಂಟ್, ಪೆಟ್ರೋಲ್ ಸರ್ ಇದು. ಈ ಗಾಡಿಗೆ ನಾವು 4,45,000 ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು 4,45,000 ರೂಪಾಯಿಗೆ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಗಾಡಿ ಸಿಗ್ತದೆ. ನೋಡಿ, ಅದ್ರಲ್ಲಿ ಏನಾದ್ರು ಸ್ವಲ್ಪ ಕಡಿಮೆ ಆಗ್ಬೇಕು ಅಂತ ಸರ್ ವಿಸಿಟ್ ಮಾಡಿ. ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಆನ್ ಟೇಬಲ್ ಕುತ್ಕೊಳ್ಳಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ರೇಟು. ಸೊ ವಿಡಿಯೋದಲ್ಲಿ ಹೇಳಿರೋ ರೇಟ್ ಯಾವುದು ಸರ್, ಯಾವುದು ಫಿಕ್ಸ್ ಅಲ್ಲ, ಯಾವ್ದು ಫೈನಲ್ ಇಲ್ಲ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಒಂದ್ಸರಿ ವಿಸಿಟ್ ಮಾಡಿ ಸರ್. ಹಾಗೆ ಶವರ್ಲೆ ಬೀಟ್ ಬಂದ್ಬಿಟ್ಟು 2010 ಮಾಡಲ್, ಇದು ಸೆಕೆಂಡ್ ಓನರ್ ಗಾಡಿ. ಈ ಗಾಡಿಗೂ ನಿಮ್ಗೆ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಈ ಗಾಡಿ ನಿಮ್ಗೆ ಫೈನಲ್ ಟು ಫೈನಲ್ 1,85,000 ಗಾಡಿ ಆಗುತ್ತೆ ಸರ್. 1,85,000 ರೂಪಾಯಿಗೆ ಒಂದು ಶವರ್ಲೆಟ್ ಬೀಟ್ ಸಿಗ್ತದೆ ಗಾಡಿ. ಸರ್ ಒಂದು ಆಲ್ಟೋ ಸರ್, ವೆರಿ ಹೈ ಡಿಮ್ಯಾಂಡಿಂಗ್ 2017 ಸಿಂಗಲ್ ಓನರ್ ಆಲ್ಟೋ 800 VXI ಆಪ್ಷನಲ್. ಅದರಲ್ಲಿ ಅವಾಗ ಬರ್ತಾ ಇದೆ ಫುಲ್ ಟಾಪ್ ಅಂಡ್ ಗಾಡಿ ವಿತ್ ಏರ್ ಬ್ಯಾಗ್ ಬರುತ್ತೆ. ಈ ಗಾಡಿ ಕೇವಲ ನೀವು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ತಮ್ದಾಕ್ಸ್ಬೋದು ಸರ್. VXI ಹೌದು ಸರ್, VXI ಆಪ್ಷನಲ್ ವಿತ್ ಏರ್ ಬ್ಯಾಗ್ ಬರೋ ಗಾಡಿ, ಸಿಂಗಲ್ ಓನರ್. 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿಗೆ ಫೈನಲ್ ಟು ಫೈನಲ್ 2,95,000 ಆಗುತ್ತೆ. ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಆಗುತ್ತೆ. ಓಕೆ ಸರ್, ಏರ್ ಬ್ಯಾಗ್ ಬರ್ತಕ್ಕಂಥ ಗಾಡಿ. ಯಾರಿಗಾದ್ರೂ 17 ಮಾಡಲ್ ಅಲ್ಲಿ ಗಾಡಿ ಬೇಕು ಅಂತಂದ್ರೆ ಒಂದು ಮಾರುತಿ ಸುಜುಕಿ ಆಲ್ಟೋ ಗಾಡಿ ಇದೆ. ಸೊ ನಂಬರ್ ಇರುತ್ತೆ, ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಫೋರ್ಡ್ ಬಂದ್ಬಿಟ್ಟು 2017 ಮಾಡಲ್ ಸಿಂಗಲ್ ಓನರ್ ಫೋರ್ಡ್ ನ್ಯೂ ಫಿಗೋ ಸರ್ ಇದು. ಈ ಗಾಡಿ ಕೇವಲ 65,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿಗೂ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಡ್ಯುಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಟೈರ್ ಎಲ್ಲ ಬ್ರಾಂಡ್ ನ್ಯೂ ಇದೆ, ಫ್ರೆಶ್ಲಿ ಅರೈವ್ ಸರ್ ಗಾಡಿ ಇದು. ಸಿಂಗಲ್ ಓನರ್ ಗಾಡಿ. ಈ ಗಾಡಿಗೆ ನಾವು ಫೈನಲ್ ಟು ಫೈನಲ್ 3,95,000 ಕೋಟ್ ಮಾಡ್ತಾ ಇದೀವಿ. ಕೇವಲ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ಸಿಗುತ್ತೆ ಸರ್. 17 ಮಾಡಲ್ ಸಿಂಗಲ್ ಓನರ್ ಅಲ್ಲಿ ಗಾಡಿ ನಿಮ್ಗೆ ಆಗುತ್ತೆ. ಫಿಗೋ ನೋಡ್ತಾ ಇರ್ಬೋದು, ಬ್ಯಾಕ್ ಲುಕ್ ಕೂಡ, ಬಾಡಿ ಲೈನ್ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಯಾವ್ದು ಸಿಂಗಲ್ ಡೆಂಟ್ ಸ್ಕ್ರಾಚಸ್ ಏನು ನೋಡಕ್ ಸಿಗ್ತಾ ಇಲ್ಲ. ಸೊ ಫಿಗೋ ಗಾಡಿ ಯಾರಿಗಾದ್ರೂ ಹುಡುಕ್ತಾ ಇದ್ರೆ ಲೇಟೆಸ್ಟ್ ಮಾಡಲ್ ಅಲ್ಲಿ ಗಾಡಿ ಒಂದು ಅವೈಲೇಬಲ್ ಇದೆ. ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಸರ್. Hyundai i10 ಸರ್, Hyundai i10 ಬಂದ್ಬಿಟ್ಟು 2012 ಮಾಡಲ್ ಸಿಂಗಲ್ ಓನರ್. ಇದು ಪೆಟ್ರೋಲ್ ವಿತ್ LPG ಬರುತ್ತೆ, ಮ್ಯಾಗ್ನಾ ವೇರಿಯಂಟ್ ಸರ್. ಈ ಗಾಡಿಯಲ್ಲಿ ನಿಮಗೆ 4 ಪವರ್ ಇಂಡೋ, ಪವರ್ ಸ್ಟೇರಿಂಗ್, AC, ಸೆಂಟ್ರಲ್ ಲಾಕಿಂಗ್ ನ್ಯೂ ಸಿಸ್ಟಮ್ ಬರುತ್ತೆ. ಅರೌಂಡ್ 78,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿಗೆ ಫೈನಲ್ ಟು ಫೈನಲ್ 2,45,000 ಗಾಡಿ ಆಗುತ್ತೆ ಸರ್. ಸ್ನೇಹಿತರೆ ನೋಡ್ತಾ ಇರೋದು 2,45,000 ರೂಪಾಯಿಗೆ ನಿಮಗೆ ಪೆಟ್ರೋಲ್ ಮತ್ತೆ LPG ಆಪ್ಷನ್ ಅಲ್ಲಿ ಎರಡು ಕೂಡ ಅವೈಲೇಬಲ್ ಇದೆ. ಸೊ ಗಾಡಿ ಏನಾದ್ರು ಬೇಕು ಅಂತಂದ್ರೆ ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು i10 ಸಿಗ್ತಾ ಇದೆ, ವಿಸಿಟ್ ಮಾಡಿ ಸರ್. ಹಾಗೆ ರೆನಾಲ್ಟ್ ಅಲ್ಲಿ ಡಸ್ಟರ್ ಸರ್, ಡಸ್ಟರ್ ಬಂದ್ಬಿಟ್ಟು 2012 ಮಾಡಲ್ 85 PS ಡೀಸೆಲ್. ವೆರಿ ಹೈ ಡಿಮ್ಯಾಂಡಿಂಗ್ 85 PS ಒಂದು ಗಾಡಿ ಅವೈಲೇಬಲ್ ಇದೆ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದೆ ಸರ್ ಗಾಡಿ. ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ನಿಮ್ಗೆ ಒಂದು 16 to 18 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಸಿಟಿ ಒಳಗಡೆ ಹೈವೇಲಿ 20+ ಬರುತ್ತೆ. ಈ ಗಾಡಿ ನಾವು ಬಂದ್ಬಿಟ್ಟು 3,55,000 ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಗಾಡಿ ಬಂದ್ಬಿಟ್ಟು ನೋಡ್ಬೋದು ಸರ್. ಓಕೆ ಸ್ನೇಹಿತರೆ, 3,55,000 ಕೋಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸೊ ಒಂದು ಒಳ್ಳೆ ಮೈಲೇಜ್ ಗಾಡಿ ಅಂತ ಹೇಳ್ಬೋದು. ಡೀಸೆಲ್ ವೆಹಿಕಲ್ ಯಾರಾದ್ರೂ ರೆನಾಲ್ಟ್ ಅಲ್ಲಿ ಡಸ್ಟರ್ ಹುಡುಕ್ತಾ ಇದ್ರೆ ಒಂದು ಗಾಡಿ ಅವೈಲೇಬಲ್ ಇದೆ, ವಿಸಿಟ್ ಮಾಡಿ. ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ ಸರ್. ಹಾಗೆ ಒಂದು EV ವೆಹಿಕಲ್ ಸಿಗ್ತದೆ, ಟಾಟಾ ನೆಕ್ಸಾನ್. ಡೀಟೇಲ್ಸ್ ಸರ್, ಇದು ಬಂದ್ಬಿಟ್ಟು ಟಾಟಾ ನೆಕ್ಸಾನ್ EV 2022 ಮಾಡಲ್ ಸಿಂಗಲ್ ಓನರ್. ಇದು ನಿಮಗೆ ಅರೌಂಡ್ 300 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ ಸರ್, ಒಂದ್ ಚಾರ್ಜ್ಗೆ. ಹೌದು ಸರ್, ಇದು ಫುಲ್ ಟಾಪ್ ಅಂಡ್ ಗಾಡಿ ವಿತ್ ಸನ್ ರೂಫ್ ಬರುತ್ತೆ. ಇವಾಗಿರೋ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಗೆ ವೆರಿ ಹೈ ಡಿಮ್ಯಾಂಡಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ ನಡೀತಾ ಇರೋದು ಸರ್. ಅದರಲ್ಲಿ ಟಾಪ್ ಅಂಡ್ XZ ಫುಲ್ ಟಾಪ್ ಅಂಡ್ ಗಾಡಿ ಇದು. ಒಂದ್ ಚಾರ್ಜ್ ನಿಮ್ಗೆ ಅರೌಂಡ್ 300 to 310 ಕಿಲೋಮೀಟರ್ಸ್ ಬರುತ್ತೆ. ಇದು ಫುಲ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಇನ್ನ ವ್ಯಾರಂಟಿ ಪೀರಿಯಡ್ ಅಲ್ಲಿ ಇದೆ. ಈ ಗಾಡಿ ನಮ್ಗೆ ಅರೌಂಡ್ 7,45,000 ಕೋಟ್ ಮಾಡ್ತಾ ಇದೀವಿ. ಈ ಗಾಡಿ ಕೂಡ ಲೋನ್ ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಬಂದ್ ಗಾಡಿ ನೋಡ್ಬೋದು ಸರ್. ಸ್ನೇಹಿತರೆ, ಯಾರಾದ್ರೂ ಒಂದು ಟಾಟಾ ನೆಕ್ಸಾನ್ EV ವೆಹಿಕಲ್ ಹುಡುಕ್ತಾ ಇರೋ, ಒಂದು ಚಾರ್ಜ್ಗೆ 330 ಕಿಲೋಮೀಟರ್ ರೇಂಜ್ ಬರುತ್ತೆ. ಸೊ 7,45,000 ರೂಪಾಯಿ. ಅದ್ರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಹೌದು ಸರ್, ಕಡಿಮೆ ಆಗುತ್ತೆ. ಅದ್ರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಲೋನ್ ಕೂಡ ಆಗುತ್ತೆ ಗಾಡಿಗೆ. ಯಾರಾದ್ರೂ ಒಂದು ಲೇಟೆಸ್ಟ್ EV ವೆಹಿಕಲ್ ಹುಡುಕ್ತಾ ಇದ್ರೆ ಟಾಟಾ ನೆಕ್ಸಾನ್ ಗಾಡಿ ಇದೆ, ಶ್ರೀ ಪೇಟೆ ಆಂಜನೇಯ ಕಾರ್ಲಿಂಗ್ಸ್ ಅಲ್ಲಿ. ಸರ್ ನಂಬರ್ ಕೊಟ್ಟಿರ್ತೀನಿ, ವಿಸಿಟ್ ಮಾಡಿ ಸರ್. ಆಲ್ಟೋ K10 ಸರ್, ಇದು ಬಂದ್ಬಿಟ್ಟು ಆಟೋಮೆಟಿಕ್ 2015 ಮಾಡಲ್ ಸಿಂಗಲ್ ಓನರ್. ಇದಕ್ಕೂ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಕೇವಲ 21,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ ಸರ್ ಇದು. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ, ಆಟೋಮೆಟಿಕ್ ಗಾಡಿ. ಈ ಗಾಡಿಗೆ ನಿಮಗೆ ಫ್ರಂಟ್ ಟು ಪವರ್ ಇಂಡೋ, ಪವರ್ ಸ್ಟೇರಿಂಗ್, AC, ಸೆಂಟ್ರಲ್ ಲಾಕಿಂಗ್ ನ್ಯೂ ಸಿಸ್ಟಮ್ ಬರುತ್ತೆ. 2015 ಮಾಡಲ್ ಸಿಂಗಲ್ ಓನರ್, ಕೇವಲ 21,000 ಕಿಲೋಮೀಟರ್ ಓಡಿರೋದು. ಆಲ್ಟೋ K10 VXI ಆಟೋಮೆಟಿಕ್. ಈ ಗಾಡಿ ಬಂದ್ಬಿಟ್ಟು 2,85,000 ಕೋಟ್ ಮಾಡ್ತಾ ಇರೋದು. 2,75,000 ಎಲ್ಲ ಗಾಡಿ ಕೊಡ್ತೀವಿ ಸರ್. 2,75,000 ರೂಪಾಯಿಗೆ ಸ್ನೇಹಿತರೆ ಒಂದು ಆಟೋಮೆಟಿಕ್. ಯಾರಾದ್ರೂ ಲೇಡೀಸ್ ಡ್ರೈವರ್ಗೆ ಫುಲ್ ಈಸಿ ಆಗಿರ್ತಕ್ಕಂಥ ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2015 ಮಾಡಲ್, ಅದ್ರಲ್ಲಿ ಒಂದು 50,000 ಡೌನ್ ಪೇಮೆಂಟ್ ಸಿಗಿದ್ರೆ ಗಾಡಿ ಸಿಗುತ್ತೆ. ಓಕೆ, 15 ಮಾಡಲ್, ಜಸ್ಟ್ ಒಂದು 50,000
ಡೌನ್ ಪೇಮೆಂಟ್ ಮಾಡಿದ್ರೆ ಉಳಿದಿದ್ದು ಗಾಡಿಗೆ ಲೋನ್ ಆಗುತ್ತೆ. ಸೊ ಯಾರಿಗಾದ್ರೂ ಒಂದು ಗಾಡಿ ಬೇಕು, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಹಾಗೆ ಒಳ್ಳೆ ಮೈಲೇಜ್ ಗಾಡಿ ಬೇಕು ಅಂತಂದ್ರೆ ಆಲ್ಟೋ K10 ಸಿಗ್ತಾ ಇದೆ. ವಿಸಿಟ್ ಮಾಡಿ, ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ. ಶೋರೂಮ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್ ನಮ್ದು ಶ್ರೀ ಪೇಟೆ ಆಂಜನೇಯ ಸ್ವಾಮಿ ಎಂಟರ್ಪ್ರೈಸಸ್ ಅಂದ್ಬಿಟ್ಟು ನಾವು 2016 ಇಂದ ಮಾರ್ಕೆಟ್ ಅಲ್ಲಿ ಇದೀವಿ ಸರ್. ನಾವು ಗೂಗಲ್ ರಿವ್ಯೂಸ್ ಅರೌಂಡ್ 4.8 ರೇಟಿಂಗ್ಸ್ ಮೇಂಟೈನ್ ಮಾಡ್ತಾ ಇದೀವಿ. ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್, ಎಕ್ಸ್ಟ್ರಾ ಕಮಿಷನ್ ಏನು ಚಾರ್ಜ್ ಮಾಡಲ್ಲ. ನಾವು ಏನ್ ಪ್ರೈಸ್ ಇರುತ್ತೋ ಅದು ಫೈನಲ್ ಪ್ರೈಸ್ ಇರುತ್ತೆ. ಯಾವುದೇ ರೀತಿ ನಿಮ್ಗೆ ಸರ್ವಿಸ್ ಚಾರ್ಜಸ್ ಆಗ್ಲಿ, RTO ಚಾರ್ಜಸ್ ಆಗ್ಲಿ, ಬೇರೆ ಕಮಿಷನ್ ಆಗ್ಲಿ ಯಾವ್ದು ಚಾರ್ಜ್ ಮಾಡಲ್ಲ. ಗಾಡಿ ಎಲ್ಲ ಕಂಡೀಷನಲ್ ಇರುತ್ತೆ ಸರ್. ಬಂದ್ ಗಾಡಿ ಚೆಕ್ ಮಾಡ್ಕೊಂಡು ಯಾವುದೇ ರೀತಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗ್ಲಿ ಪ್ರತಿಯೊಂದು ಚೆಕ್ ಮಾಡಿಸ್ಕೊಂಡು ಗಾಡಿ ತಗೊಂಡು ಹೋಗ್ಬೋದು ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ಒಂದೇ ಕ್ರೈಟೀರಿಯಾ ಅಂದ್ರೆ ಕಸ್ಟಮರ್ ಪ್ರೊಫೈಲ್, ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಓಕೆ ಸರ್, ಲೊಕೇಶನ್ ಹೇಳಿದ್ರೆ ಸರ್ ಲೊಕೇಶನ್ ಬಂದ್ಬಿಟ್ಟು ನಮ್ದು ಯಲಹಂಕ ಕೋಗಿಲು ಕ್ರಾಸ್ ಸರ್. ಏರ್ಪೋರ್ಟ್ ರೋಡ್ ಇದೆ, ಏರ್ಪೋರ್ಟ್ ಯಲಹಂಕ ಕೋಗಿಲ್ ಕ್ರಾಸ್ ಬಸ್ ಸ್ಟಾಪ್ ಪಕ್ಕದಲ್ಲೇ ಬರುತ್ತೆ ಸರ್ ನಮ್ ಶೋರೂಮ್. ಸರ್ ಲೋನ್ ವಿಚಾರ ನೋಡೋದಾದ್ರೆ ಸರ್ ಲೋನ್ ವಿಚಾರ ಬಂದ್ಬಿಟ್ಟು ನಮ್ಗೆ ಒಂದೇ ಕ್ರೈಟೀರಿಯಾ ಸರ್, ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಆಲ್ ಓವರ್ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ಲೋನ್ ಮಾಡಿಸ್ಕೊಡ್ತೀವಿ. ಸಿಬಿಲ್ ಸ್ಕೋರ್ ಒಂದು ಚೆನ್ನಾಗಿದ್ರೆ 2013 ಮೇಲ್ಗಡೆ ಇರೋ ಎಲ್ಲ ಗಾಡಿಗೂ ಲೋನ್ ಮಾಡಿಸ್ಕೊಡ್ತೀವಿ. ಆಗುತ್ತೆ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು, ಯಾರಿಗಾದ್ರೂ ಒಂದು ವೈಟ್ ಬೋರ್ಡ್ ಅಲ್ಲಿ ಗಾಡಿ ಹುಡುಕ್ತಾ ಇದ್ರೆ ಸೊ ಯಲಹಂಕದಲ್ಲಿ ಓಲ್ಡ್ ಟೌನ್ ಅಲ್ಲಿ ಈ ಲೊಕೇಶನ್ ಬರುತ್ತೆ. ನೋಡಿ, ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಕೂಡ ಗಾಡಿನ ತಗೋಬಹುದು. ಗಾಡಿಗೆ ಲೋನು ಕೂಡ ಮಾಡಿಸ್ಕೊಡ್ತಾರೆ. ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ಎಲ್ಲ ಓಡಿಸಿ ನೋಡಿ, ಎಲ್ಲ ಓಕೆ ಆದ್ರೆ ನಿಮಗೆ ಆನ್ ಟೇಬಲ್ ಕುತ್ಕೊಳ್ಳಿ. ರೇಟ್ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮಾತಾಡ್ಕೊಂಡು ನೀವು ಕೂಡ ಗಾಡಿನ ತಗೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.